ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಗುರುವಾರ ಬರ್ತಿದ್ದಂಗೆನೆ ಮೊದಲು ನೀವೆಲ್ಲ ಮಾಡೋದು ನನ್ನ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಗುರುವಾರದ TRP ವಿಡಿಯೋವನ್ನು ಸರ್ಚ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಅದರಂತೆ ನಿಮಗೋಸ್ಕರ ನಾನು ಎಕ್ಸ್ಕ್ಲೂಸಿವ್ ಆಗಿ TRPಯನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಬಾರ್ಕ್ ಸಂಸ್ಥೆಯ ವೀಕ್ 15ರ ಟಾಪ್ 15 ಧಾರಾವಾಹಿಗಳ ಜೊತೆ ಟಾಪ್ ಶೋಗಳು ಹಾಗೂ ಎಲ್ಲ ಚಾನಲ್ಗಳ TRPಯನ್ನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ಮಾಡುವ ಸಮಯದಲ್ಲಿ ಮತ್ತೆ ಈ ವಾರ ಕೂಡ ಉದಯ TRP ಸಿಕ್ಕಿಲ್ಲ ನಮಗೆ. ಆದ್ದರಿಂದ ನಾನು ಎಂದಿನಂತೆ ಸ್ಟಾರ್ ಸುವರ್ಣ, ಜಿ ಕನ್ನಡ ಹಾಗೂ ಕಲರ್ಸ್ ಕನ್ನಡದ ಧಾರಾವಾಹಿಗಳ TRPಯನ್ನು ತಿಳಿಸ್ಕೊಡ್ತೇನೆ. ಹಾಗೂ ಅದರ ನಂತರ ಟಾಪ್ 15 ಧಾರಾವಾಹಿಗಳು ಯಾವ್ದ್ಯಾವುದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನಾನು ಇದೇ ರೀತಿಯ ಪ್ರತಿ ವಾರ ಗುರುವಾರ TRP ವಿಡಿಯೋನ ನಾನು ಹಾಕಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗಾದರೆ ಟಾಪ್ ರಿಯಾಲಿಟಿ ಶೋಗಳು ಯಾವುದಾದ್ರು ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ಈ ವಾರ ರಿಯಾಲಿಟಿ ಶೋಗಳ TRP ಸಿಕ್ಕಿಲ್ಲ. ಆದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವೀಕೆಂಡ್ನಲ್ಲಿ ಒಂದು ಪ್ರಸಾರವಾದಂಥ ಪುಷ್ಪ 2 ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ಗೆ 4 ರೇಟಿಂಗ್ ಸಿಕ್ಕಿದೆ ಹಾಗೂ ಅರ್ಬನಲ್ಲಿ ಅದು 4.2 ರೇಟಿಂಗ್ಸನ್ನು ಸಿಕ್ಕಿದೆ. ಹಾಗಾದರೆ ನಿಮ್ಮೆಲ್ಲರ ನೆಚ್ಚಿನ ಧಾರಾವಾಹಿಗಳ ರೇಟಿಂಗ್ಸನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸ್ಟಾರ್ ಸುವರ್ಣದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ವೀಕ್ 15ರ ಬಾರ್ಕ್ ಸಂಸ್ಥೆ ರಿಲೀಸ್ ಮಾಡಿರುವಂಥ TRPಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಟಾರ್ ಸುವರ್ಣದಲ್ಲಿ ಗೌರಿ ಶಂಕರ 1.4 ತಗೊಂಡಿದೆ, ಶಾರದೆ 1.5, ಶ್ರೀದೇವಿ ಮಹಾತ್ಮೆ 2.4, ಆಸೆ ಧಾರಾವಾಹಿ 3.4 ತಗೊಂಡಿದೆ. ನಿನ್ನ ಜೊತೆ ನನ್ನ ಕತೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಈ ವಾರ ಕೂಡ ನಂಬರ್ 1 ಆಗಿದೆ 4.2 ರೇಟಿಂಗ್ಸ್ನೊಂದಿಗೆ. ಶ್ರೀ ರೇಣುಕಾದೇವಿ ಯಲ್ಲಮ್ಮ 2.3 ತಗೊಂಡಿದ್ರೆ, ಮತ್ತೊಂದು ಧಾರಾವಾಹಿ ಆದಂಥ ಎಡೆಯೂರು 2.2 ರೇಟಿಂಗ್ಸನ್ನು ತಗೊಂಡಿದೆ. ನಿನದೇನ 2.1 ರೇಟಿಂಗ್ಸನ್ನು ತಗೊಂಡಿದೆ ಹಾಗೂ ಅವನು ಮತ್ತು ಶ್ರಾವಣಿ 2.2 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿ ಯಾವುದು ಎನ್ನುವುದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗಾದರೆ ಈಗ ಜಿ ಕನ್ನಡದ TRPಯನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ಜಿ ಕನ್ನಡದ ಸೀತಾರಾಮ 2.1 ರೇಟಿಂಗ್ಸನ್ನು ತಗೊಂಡಿದ್ರೆ, ಶ್ರೀರಸ್ತು ಶುಭಮಸ್ತು 2.7 ರೇಟಿಂಗ್ಸನ್ನು ತಗೊಂಡಿದೆ, ಪುಟ್ಟಕ್ಕರ ಮಕ್ಕಳು 4.2 ರೇಟಿಂಗ್ಸನ್ನು ತಗೊಂಡಿದೆ, ಅಮೃತಧಾರೆ 5.8 ರೇಟಿಂಗ್ಸನ್ನು ತಗೊಂಡಿದೆ, ಅಣ್ಣಯ್ಯ 6.5 ರೇಟಿಂಗ್ಸನ್ನು ತಗೊಂಡಿದೆ, ಲಕ್ಷ್ಮೀ ನಿವಾಸ 7 ರೇಟಿಂಗ್ಸನ್ನು ತಗೊಂಡಿದೆ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಈ ವಾರ ಜಿ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ 7.3 ರೇಟಿಂಗ್ಸ್ನೊಂದಿಗೆ. ನಾನಿನ್ನ ಬಿಡಲಾರೆ 7 ರೇಟಿಂಗ್ಸನ್ನು ತಗೊಂಡಿದ್ರೆ, ಬ್ರಹ್ಮಗಂಟು 5 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಜಿ ಕನ್ನಡದ ಈ ವಾರದ ರೇಟಿಂಗ್ಸ್ಗಳು. ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಯಾವುದೇನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಲಾಸ್ಟ್ ಆಗಿ ಕಲರ್ಸ್ ಕನ್ನಡ ವಾಹಿನಿಯಾದ ರೇಟಿಂಗ್ಸ್ ನೋಡ್ಕೊಂಬರೋಣ. ಕರಿಮಣಿ ಕಲರ್ಸ್ ಕನ್ನಡದು 1.5 ರೇಟಿಂಗ್ಸನ್ನು ತಗೊಂಡಿದೆ, ದೃಷ್ಟಿಬೊಟ್ಟು 2.6 ರೇಟಿಂಗ್ಸನ್ನು ತಗೊಂಡಿದೆ, ಭಾಗ್ಯಲಕ್ಷ್ಮಿ 4.4 ರೇಟಿಂಗ್ಸನ್ನು ತಗೊಂಡಿದೆ. ಹಾಗೂ ಹೋದ ವಾರ ರಿಲೀಸ್ ಆದಂಥ ಹೊಸ ಧಾರಾವಾಹಿ ಮುದ್ದು ಸೊಸೆ 5 ರೇಟಿಂಗ್ಸನ್ನು ತಗೊಂಡು ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿ ಆಗಿದೆ. ಓಪನಿಂಗಲ್ಲೇ ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿ ಆಗಿದೆ ಅಂದರೆ ಆ ಕತೆ ಜನರಿಗೆ ಇಷ್ಟ ಆಗಿದೆ ಅಂತ. ನಿಮಗೂ ಇಷ್ಟ ಆಗಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿನಗಾಗಿ 3.7 ರೇಟಿಂಗ್ಸನ್ನು ತಗೊಂಡಿದೆ, ಭಾರ್ಗವಿ LLB 3 ರೇಟಿಂಗ್ಸನ್ನು ತಗೊಂಡಿದೆ, ಯಜಮಾನ 2.8 ರೇಟಿಂಗ್ಸನ್ನು ತಗೊಂಡಿದೆ, ರಾಮಾಚಾರಿ 2 ರೇಟಿಂಗ್ಸನ್ನು ತಗೊಂಡಿದೆ, ವಧು 0.9 ರೇಟಿಂಗ್ಸನ್ನು ತಗೊಂಡಿದೆ ಹಾಗೂ 100 ಜನ್ಮಕ್ಕೂ 1.9 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಕಲರ್ಸ್ ಕನ್ನಡದ TRPಗಳು. ಹಾಗಾದರೆ ವೀಕ್ 15ರ ಟಾಪ್ 15 ಧಾರಾವಾಹಿಗಳು ಯಾವುದು ಅಂತ ನೋಡ್ಕೊಂಬರೋಣ. ಮೊದಲನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ 7.3 ರೇಟಿಂಗ್ಸನ್ನು ತಗೊಂಡಿದೆ. ಎರಡನೇ ಸ್ಥಾನದಲ್ಲಿ ನಾನಿನ ಬಿಡಲಾರೆ 7.1 ರೇಟಿಂಗ್ಸನ್ನು ತಗೊಂಡಿದೆ. ಥರ್ಡ್ ಪ್ಲೇಸ್ನಲ್ಲಿ ಲಕ್ಷ್ಮೀ ನಿವಾಸ 7 ರೇಟಿಂಗ್ಸನ್ನು ತಗೊಂಡಿದೆ. ಫೋರ್ತ್ ಪ್ಲೇಸ್ನಲ್ಲಿ ಅಣ್ಣಯ್ಯ 6.5 ರೇಟಿಂಗ್ಸನ್ನು ತಗೊಂಡಿದೆ. ಫಿಫ್ತ್ ಪ್ಲೇಸ್ನಲ್ಲಿ ಅಮೃತಧಾರೆ 5.8 ರೇಟಿಂಗ್ಸನ್ನು ತಗೊಂಡಿದೆ. ಸಿಕ್ಸ್ತ್ ಪ್ಲೇಸ್ನಲ್ಲಿ ಮುದ್ದು ಸೊಸೆ 5 ರೇಟಿಂಗ್ಸನ್ನು ತಗೊಂಡಿದೆ. ಸೆವೆಂತ್ ಪ್ಲೇಸ್ನಲ್ಲಿ ಬ್ರಹ್ಮಗುಂಟು 5 ರೇಟಿಂಗ್ಸ್ ತಗೊಂಡಿದೆ. 8th ಪ್ಲೇಸ್ನಲ್ಲಿ ಭಾಗ್ಯಲಕ್ಷ್ಮಿ 4.4 ರೇಟಿಂಗ್ಸನ್ನು ತಗೊಂಡಿದ್ರೆ, 9th ಪ್ಲೇಸ್ನಲ್ಲಿ ನಿನ್ನ ಜೊತೆ ನನ್ನ ಕತೆ 4.2 ರೇಟಿಂಗ್ಸನ್ನು ತಗೊಂಡಿದೆ. 10th ಪ್ಲೇಸ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಕೂಡ 4.2 ರೇಟಿಂಗ್ಸನ್ನು ತಗೊಂಡಿದೆ. 11th ಪ್ಲೇಸ್ನಲ್ಲಿ ನಿನಗಾಗಿ 3.7 ರೇಟಿಂಗ್ಸನ್ನು ತಗೊಂಡಿದೆ. 12th ಪ್ಲೇಸ್ನಲ್ಲಿ ಆಸೆ 3.4 ರೇಟಿಂಗ್ಸನ್ನು ತಗೊಂಡಿದೆ. 13th ಪ್ಲೇಸ್ನಲ್ಲಿ ಭಾರ್ಗವಿ LLB 3 ರೇಟಿಂಗ್ಸನ್ನು ತಗೊಂಡಿದೆ.
ಹಾಗೂ 15th ಪ್ಲೇಸ್ನಲ್ಲಿ ಶ್ರೀರಸ್ತು ಶುಭಮಸ್ತು 2.7 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಮುಂದಿನ ವಾರ ಕೂಡ ಇದೇ ರೀತಿಯ TRP ಬೇಕು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.